ಶ್ರೀ ಗುರುಭ್ಯೋ ನಮಃ. ಚತುರ್ಭುಜಾಂ ಮಹಾಗೌರೀಂ ಪಾಶಾಂಕುಶವರಾಭಯಾಂ ಧ್ಯಾಯೇತ್ ಮಾಂ ಶಿವಾರ್ಧಾಂಗೀಂ ಭಕ್ತಾಭೀಷ್ಟವರಪ್ರದಾಂ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ 12 ರಾಶಿಗಳಲ್ಲಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ 9ನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂಥದ್ದು, 10ನೇ ತಾರೀಕು ಬುಧನು ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 12ನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 17ನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 20ನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂಥದ್ದು. ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ, ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ರವಿಯು ತುಲಾ ರಾಶಿಗೆ ಅಂದರೆ ತನ್ನ ನೀಚ ಸ್ಥಿತಿಗೆ ಬರುವುದರಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು. ಜನ್ಮ ರಾಶಿಯಾಧಿಪತಿಯಾದಂತಹ ರವಿಯ ಪ್ರಧಾನವಾದಂತಹ ಸೂರ್ಯಮಂಡಲದ ಒಂದು ಅಧ್ಯಕ್ಷ ಸ್ಥಾನ ಇರತಕ್ಕಂತಹ ಗ್ರಹ ಆಗಿರೋದ್ರಿಂದಾಗಿ ಆತ್ಮಸ್ಥೈರ್ಯ ಪ್ರಭಾವಕಾರಕನೂ ಅವನೇ ಆಗಿರೋದ್ರಿಂದಾಗಿ ಸ್ವಲ್ಪ ಆತ್ಮಸ್ಥೈರ್ಯಗಳು, ಧೈರ್ಯಗಳೆಲ್ಲ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು, ಭಯಗಳು ಬರುವಂಥ ಸಾಧ್ಯತೆ ಇರುವಂಥದ್ದು, ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು, ಮನಸ್ಥಿತಿಗಳಲ್ಲಿ ಚಂಚಲಗಳಾಗುವಂಥದ್ದು, ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಪರಿಪೂರ್ಣವಾಗಿ ಅದರಲ್ಲಿ ನಿಮ್ಮ ಸಮಯವನ್ನು ಅದೇ ರೀತಿ ಯೋಚನೆಯನ್ನು ಕೊಡಲಿಕ್ಕೆ ತೊಂದರೆಗಳು ಬರುವಂಥದ್ದು, ಅಡ್ಡಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಅಲ್ಪ ಸ್ವಲ್ಪ ಕಲಹಗಳು, ವಾದ ವಿವಾದಗಳು, ಅಥವಾ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಮೋಸಗಳಾಗುವಂಥದ್ದು, ದಾಖಲೆ ಪತ್ರಗಳಲ್ಲಿ ಮೋಸಗಳಾಗುವಂಥದ್ದು, ಅಥವಾ ಸಹಿಗಳನ್ನು ಹಾಕುವಂಥದ್ದಿರಬಹುದು, ಕೆಲವಷ್ಟು ಸಾಕ್ಷಿಗೋಸ್ಕರವಾಗಿ ಸಹಿ ಹಾಕುವಂಥದ್ದಿರ್ಬೋದು, ಜಾಮೀನಿಗೆ ನೀವು ಮುನ್ನಿಲ್ಲುವಂಥದ್ದಿರಬಹುದು. ಅಲ್ಲ, ಒಳ್ಳೆ ಕೆಲಸಗಳ ಕಾರ್ಯಗಳನ್ನು ಅಥವಾ ಪರೋಪಕಾರಗಳನ್ನು ಮಾಡಬಾರ್ದು ಅಂತ ಹೇಳುವಂಥದ್ದಲ್ಲ. ಇಲ್ಲಿ ಏನು ಅಂತಂದರೆ ಹೆಚ್ಚಿನಾಗಿರ್ತಕ್ಕಂಥ ಜಾಗೃತಿ ಅವಶ್ಯಕತೆಗಳಿದೆ. ಇದು ಹೆದರಿಸುವಂಥದ್ದಲ್ಲ, ಒಂದು ಜಾಗೃತ ಸ್ಥಿತಿಯನ್ನು ನೀವು ನೋಡಿಕೊಳ್ಳೇಬೇಕಾಗತ್ತೆ ಈ ಸಂದರ್ಭದಲ್ಲಿ. ಅದಲ್ಲ ಅಂತಂದರೆ ಇಲ್ಲಿ ತನಕ ಸಂಪಾದನೆ ಮಾಡಿರತಕ್ಕಂಥ ಒಂದು ಗೌರವ ಇರಬಹುದು, ಸ್ಥಾನಮಾನ ಇರಬಹುದು, ಒಂದು ಪದವಿ ಇರ್ಬೋದು, ಅದಕ್ಕೆಲ್ಲ ಚ್ಯುತಿ ಬರುವಂಥ ಸಾಧ್ಯತೆಗಳಿರುತ್ತೆ. ತಾಳ್ಮೆಯಿಂದ ಮುಂದುವರಿರಿ. ಯಾವ ವಿಷಯದಲ್ಲಿ ಕೂಡ ಗಡಿಬಿಡಿ ಮಾಡಿಕೊಂಡು ಮುಂದುವರಿಬೇಡಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವಂಥ ದಿಶೆಯಲ್ಲಿ ವಿಶೇಷವಾದಂಥ ಗಮನ ಇಟ್ಕೊಂಡು ಮುಂದುವರೆದು ಒಳ್ಳೆಯ ರೀತಿಯಾದಂಥ ಫಲವನ್ನು ಕಾಣ್ಬೋದು. 3ನೇ ಸ್ಥಾನದಲ್ಲಿ ಜನ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿಯು ತನ್ನ ನೀಚ ಸ್ಥಿತಿಯಲ್ಲಿ ಇರುವಂಥದ್ದು, ದ್ವಿತೀಯಾಧಿಪತಿಯು ಬುಧ ಒಟ್ಟಿಗೆ ಸೇರಿರೋದ್ರಿಂದಾಗಿ ಸಹೋದರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಪರಾಕ್ರಮ ಸ್ಥಾನವೂ ಹೌದು, 3ನೇ ಸ್ಥಾನ ಅಂತ ಹೇಳುವಂಥದ್ದು. ಪರಾಕ್ರಮದಲ್ಲಿ ನೀವು ಸ್ವಲ್ಪ ಬಲ ಕಡಿಮೆ ಆದಂತೆ ಕಾಣುವಂಥದ್ದು, ಅಥವಾ ನಿಮ್ಮ ಯಾವ ಕೆಲಸ ಕಾರ್ಯದಲ್ಲಿಯೂ ಯಾರ ಸಪೋರ್ಟೂ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರೋದ್ರಿಂದಾಗಿ ಸ್ವಲ್ಪ ಆತ್ಮಸ್ಥೈರ್ಯ ಪ್ರಭಾವಕಾರಕನಾದಂತಹ ಸರ್ವೇಶ್ವರ, ಆ ಈಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರೆದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. 4ನೇ ಸ್ಥಾನದಲ್ಲಿರತಕ್ಕಂತಹ ಕುಜನ ಮನೆಯಲ್ಲಿರುವಂತಹ ಶುಕ್ರನಿಂದಾಗಿ ಹೊಸ ಹೊಸ ಕಾರ್ಯಗಳಲ್ಲಿ ಅಥವಾ ಹೊಸ ಹೊಸ ಕ್ಷೇತ್ರಗಳನ್ನು, ಭೂಮಿಯನ್ನು ಖರೀದಿ ಮಾಡುವಂಥದ್ದಿರಬಹುದು, ಹೊಸ ಹೊಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದಿರ್ಬೋದು, ತಾಯಿಯ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು ಇರಬಹುದು, ಪಿತ್ರಾರ್ಜಿತವಾದಂಥ ಸಂಪತ್ತುಗಳು ಬರುವಂಥದ್ದಿರ್ಬೋದು, ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಚನೆಗಳಿರ್ಬೋದು, ಅಥವಾ ವಾಹನವನ್ನು ಖರೀದಿಯನ್ನೇ ಮಾಡುವಂಥದ್ದಿರ್ಬೋದು, ಅಥವಾ ಇನ್ನಿತರ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಅದರಲ್ಲಿ ಮುನ್ನಡೆಯಲಿಕ್ಕೆ ಒಳ್ಳೆಯ ಸಪೋರ್ಟು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಸಾಕು ಪ್ರಾಣಿಗಳನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು, ಅದೇ ರೀತಿ ಆ ಪ್ರಾಣಿಗಳ ಪ್ರೀತಿ ಜಾಸ್ತಿ ಆಗುವಂಥದ್ದು, ಅದೇ ರೀತಿಯಾಗಿ ಪರೋಪಕಾರಗಳನ್ನು ಮಾಡುವಂತಹ, ಹೆಚ್ಚಿನದಾಗಿರ್ತಕ್ಕಂಥ ಪರೋಪಕಾರ ಮಾಡುವಂತಹ ಒಂದು ಸಮಯ ಈ ಒಂದು ತಿಂಗಳಿನಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯಾದಂಥ ಗುರು ವೃಷಭ ರಾಶಿಯಲ್ಲಿರುವಂಥದ್ದು, ಬುದ್ಧಿಶಕ್ತಿ ಅಧಿಕವಾಗಿ ವೃದ್ಧಿ ಆಗುವಂಥದ್ದಿರಬಹುದು, ಜ್ಞಾನ ವೃದ್ಧಿ ಆಗುವಂಥದ್ದಿರಬಹುದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ಕೂಡ ವಿಶೇಷವಾದಂತಹ ನೈಪುಣ್ಯತೆ ಬರುವಂಥದ್ದಿರಬಹುದು. ಆ ಒಂದು ವಿಷಯದಲ್ಲಿ ಹೆಚ್ಚಿಗೆ ಡೈವರ್ಟ್ ಆಗುವಂಥ ಸಾಧ್ಯತೆಗಳಿದ್ದರೂ ಕೂಡ ವಿಶೇಷವಾದಂತಹ ಒಂದು ಕಾಳಜಿಯನ್ನು ಇಟ್ಕೊಂಡು ಜಾಗ್ರತೆಯಿಂದ ಮುಂದುವರೆದರೆ ಉತ್ತಮವಾದಂತಹ ಫಲವನ್ನು ಗಳಿಸಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು 6ನೇ ಸ್ಥಾನಾಧಿಪತಿಯು 7ನೇ ಸ್ಥಾನಾಧಿಪತಿಯು ಶನೈಶ್ಚರ ಸ್ವಾಮಿ ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋಣದಲ್ಲಿರುವುದರಿಂದಾಗಿ
ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಷಯಕ್ಕಿರಬಹುದು, ಅದೇ ರೀತಿಯಾಗಿ ಸಾಲ ಸೌಲಭ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು. ದಾಂಪತ್ಯ ಜೀವನ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ದೊಡ್ಡ ಮಟ್ಟಕ್ಕೆ ತಕ್ಕೊಂಡು ಹೋಗಿ ಜಗಳಗಳನ್ನು ಮಾಡ್ಕೊಂಡಂತೆ ಇರಬಹುದು, ಮನಸ್ಥಿತಿಗಳನ್ನು ಹಾಳು ಮಾಡಿಕೊಳ್ಳುವಂಥದ್ದು ಇರಬಹುದು, ಅಥವಾ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡುವಂಥದ್ದಿರಬಹುದು. ಇದನ್ನೆಲ್ಲ ಮಾಡದೇನೆ ಸರಿಯಾದಂತಹ ನಿಮ್ಮ ಒಂದು ಯೋಚನೆಯಲ್ಲಿ ಮುಂದುವರೆದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಇನ್ನು ಸಾಲ ಸೌಲಭ್ಯಾದಿಗಳನ್ನು ತೆಕ್ಕೊಂಡು ಸರಿಯಾದಂಥ ಒಂದು ಸಮಯದಲ್ಲಿ ವಾಪಸ್ ಅವರಿಗೆ ಕೊಡಲಿಕ್ಕೆ ಆಗದೇನೆ ಅವರಿಂದ ವಿರೋಧಗಳು ಬರುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಅಥವಾ ನಿಮ್ಮ ಅವಶ್ಯಕತೆಗಳಿಗೆ ಮೀರಿದಂಥ ಖರ್ಚುಗಳಿಂದಾಗಿ ಸಾಲಗಳು ಬರುವಂಥ, ಸಾಲಗಳು ಆಗುವಂಥ, ವೃದ್ಧಿ ಆಗುವಂತಹ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಮುಂದುವರೆದರೂ ಉತ್ತಮವಾದಂಥ ಫಲವನ್ನು ಕಾಣಬಹುದು. ದೂರದ ಊರುಗಳಿಗಿರಬಹುದು ಅಥವಾ ತೀರ್ಥಕ್ಷೇತ್ರಗಳನ್ನು ಹೆಚ್ಚಿಗೆ ದರ್ಶನ ಮಾಡುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ರಾಜಕೀಯ ರಂಗದಲ್ಲಿರುವವರಿಗೂ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಕಬ್ಬಿಣಕ್ಕೆ ಸಂಬಂಧಪಟ್ಟಿರಬಹುದು, ಕೃಷಿಗೆ ಸಂಬಂಧಪಟ್ಟಿರಬಹುದು, ಗೊಬ್ಬರಕ್ಕೆ ಸಂಬಂಧಪಟ್ಟಿರಬಹುದು, ಅಥವಾ ಕೃಷಿ ರಿಲೇಟೆಡ್ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ, ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹುವು ನರನಾಡಿಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯತ್ಯಾಸಗಳನ್ನು, ಅಂದರೆ ನರ ದೌರ್ಬಲ್ಯ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಕಾಲ್ಗಂಟು ನೋವಿರ್ಬೋದು, ಕೈಗಂಟು ನೋವಿರಬಹುದು, ಸ್ನಾಯು ಸೆಳೆತಗಳಿರಬಹುದು, ಅಂದರೆ ನರಮಂಡಲಗಳು ವೀಕ್ನೆಸ್ ಬರುವಂಥದ್ದು, ಅಂದರೆ ಶರೀರದಲ್ಲಿ ಬಲ ಕಡಿಮೆ ಆಗಿದೆಯೇನೋ ಅಂತ ಹೇಳುವಷ್ಟು ಯೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಆರೋಗ್ಯವನ್ನು ನೋಡಿಕೊಂಡು ಮುಂದುವರೆದರೆ ಬಹಳ ಉತ್ತಮವಾದಂತಹ ಪ್ರತಿಫಲವನ್ನು ಕಾಣುವಂಥ ಎಲ್ಲ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ 10ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಕೆಲಸ ಕಾರ್ಯಗಳು ಇಲ್ಲದೇ ಇರುವವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳು ಸಿಗುವಂಥ ಯೋಗಗಳಿರುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಗಳಿಸುವಂಥ ಯೋಗಗಳಿರುವಂಥದ್ದು. ಹೊರ ದೇಶಗಳಿಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಂದಾಗಿ ಹೋಗಿ ಬರುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಇನ್ನು 12ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನು ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂತಹ ಕೆಲಸ ಕಾರ್ಯದ ಅಥವಾ ನೀವು ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಡಲಿಕ್ಕೆ ಸ್ವಲ್ಪ ಲೇಟಾದರೂ ಕೂಡ ಉತ್ತಮವಾದಂತಹ ಪ್ರತಿಫಲವನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ಸಾಹಸದ ಕಾರ್ಯಗಳನ್ನು ಮಾಡುವಾಗಿರ್ಬೋದು, ಕೆಲಸವನ್ನು ಮಾಡುವಾಗಿರ್ಬೋದು, ಕರೆಂಟ್ ಇರ್ಬೋದು, ಅಥವಾ ನೀರಿಗೆ ಸಂಬಂಧಪಟ್ಟು ಅನಿಲಕ್ಕೆ ಅಂದರೆ ಗ್ಯಾಸಿಗೆ ಸಂಬಂಧಪಟ್ಟಿರ್ಬೋದು, ಎಲ್ಲ ವಿಷಯದಲ್ಲಿ ಬಳಸುವಾಗ ಜಾಗ್ರತೆಯಿಂದ ಮುಂದುವರೆದರೆ ಉತ್ತಮವಾದಂಥ ಫಲಿತಾಂಶವನ್ನು ಈ ತಿಂಗಳಿನಲ್ಲಿ ನಾವು ಕಾಣಬಹುದು ಅಂತ ಹೇಳುವಂಥದ್ದು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ. ಇದಿಷ್ಟೆಲ್ಲ ಫಲಾಫಲಗಳಿದ್ದರೂ ಕೂಡ ದೈವಾನುಗ್ರಹವೇ ಪ್ರಧಾನವಾಗಿರುವುದರಿಂದಾಗಿ ಒಳ್ಳೆಯ ಫಲಗಳಂತೂ ಆಯಿತು. ಇನ್ನು ದೋಷ ಫಲಗಳನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನೀವು ಕೇಳೋದಾದರೆ, ಈಶ್ವರಾರಾಧನೆಯಿಂದಾಗಿ ಉತ್ತಮವಾದಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಅನುಸಾರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಭಗವಂತನ ಅನುಗ್ರಹದಿಂದ ಸರ್ವವು ಮಂಗಳವಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.